टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಳವಡಿ ಗ್ರಾಮದಲ್ಲಿ 6 ಎಕರೆ ಜಮೀನು ರಾಜ್ಯಪಾಲರ ಹೆಸರಿರ್ತಕ್ಕಂಥ 6 ಎಕರೆ ಜಮೀನನ್ನ ಖಾಸಗಿ ವ್ಯಕ್ತಿಗೆ ಪ್ರಭಾರೆ ಮಾಡಿದ್ದಾರೆ. ಬೈಲಂಗಲ್ ಎಸಿ ಅವರು ಅಂತ ಒಂದು ಆರೋಪ ಇದೆ ನಿಮ್ಮ ಮೇಲೆ. ಅದು ನಾನು ಶುರುವಾತ್ AC ಆಗಿ ಬಂದಾಗಿಂದ ಖಾಸಗಿ ವ್ಯಕ್ತಿಗೆ ಪರಭಾರೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಅದು ಕರೆಕ್ಷನಲ್ಲಿ ಬಂದಿತ್ತು ಫೈಲ್ ಶುರುವಾತ್ ಬಂದಿದ್ದಾಗ. ನಾನು ನೋಡಿದಾಗ ಅದರಲ್ಲಿ ರಾಜ್ಯಪಾಲರ ಹೆಸರನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರ ಹೆಸರಿಂದ ನೋಂದಾಯಿತ ಆಗಿತ್ತದು ಜಮೀನು. ಅದನ್ನು EOTP ಅವರು ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಏನೋ ಮತ್ತೆ ತೆಗೆದುಬಿಟ್ಟು ಪಂಚಾಯಿತಿ ಹೆಸರಿಗೆ ಮಾಡಿಕೊಂಡು ಗೊತ್ತಾಯಿತು ಅವರಿಗೆ ಇಲ್ಲ ಇದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಮತ್ತೆ ತಿದ್ದುಪಡಿ ಆದೇಶ ಮಾಡಿಕೊಂಡು ಮತ್ತೆ ರಾಜ್ಯಪಾಲರ ಹೆಸರಲ್ಲಿ ಮಾಡಿಸ್ಕೊಂಡ್ಬಿಟ್ಟು AC ಅವರಿಗೆ ತಿದ್ದುಪಡಿ ಆದೇಶದಲ್ಲಿ ತೊಗೊಂಬಂದರು. ನಾವು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನಾನು ನನ್ನ DC ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ನನ್ನ ಆಫೀಸಲ್ಲಿ ಯಾವುದೇ ತಿದ್ದುಪಡಿ ಆಗಿಲ್ಲ. ಅದರಿಂದ ಅಲ್ಲಿ ಅದು ಪಂಚಾಯಿತಿಯ ಇದಕ್ಕೆ ಆವಾಸ ಯೋಜನೆಗೇನೋ ಬಿಡುಗಡೆ ಮಾಡಿದ್ದಾರೆ ಅಂತ ಆಗಿತ್ತದು. ಅದು 6 ಎಕರೆಯಲ್ಲಿ 1 2 ಎಕರೆ 3 ಎಕರೆ ಏನೋ ಪಂಚಾಯಿತಿಯವ್ರು ತೊಗೊಂಡ್ಬಿಟ್ಟು ಬಾಕಿ ಜಮೀನನ್ನು ಓನರ್ಗೆ ಇಟ್ಟಿದ್ದಾರೆ ಅಂತಿತ್ತು. ಸೊ ಅದು ಸ್ವಲ್ಪ ನನ್ನ ಕನ್ಫ್ಯೂಷನ್ ಇತ್ತು. ಯಾಕೋ ಅದು ಡಿಸ್ಕಸ್ ಬೇಕಾಗಿತ್ತು ಅನಿಸುತ್ತೆ. ಸೊ ನನ್ನ ಹಂತದಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಅದನ್ನು 2023ರಲ್ಲಿ ಕಳಿಸಿದ್ದೆ ನಾನು ಅದನ್ನು. ರಾಜ್ಯಪಾಲ ಹೆಸರದನ್ನ ಪಾನಿ ದುರಸ್ತಿ ವಿಚಾರದಲ್ಲಿ ಹೌದು 6 ಎಕರೆ ಜಮೀನು ಹೋಯಿತು. ಹೌದು. ಬಟ್ ನನ್ನ ಆಸ್ ಎ AC ಆಗಿ ನಾನು ತಿದ್ದುಪಡಿ ಮಾಡಿಲ್ಲ, ಅದನ್ನು ಮಾಡಿಲ್ಲ.